ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಧಾನ್ಯಲಿಂಗ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ. ಮಹಾರಾಷ್ಟ್ರ, ಬಿ. ಗುಜರಾತ್, ಸಿ. ಮಧ್ಯಪ್ರದೇಶ್, ಡಿ. ತಮಿಳುನಾಡು. ಉತ್ತರ ಡಿ. ತಮಿಳುನಾಡು. ಎರಡನೇ ಪ್ರಶ್ನೆ, ಭೂಮಿ ಮತ್ತು ಸೂರ್ಯನ ಸುತ್ತ ಸುತ್ತಿ ಬರಲು ಎಷ್ಟು ದಿನ ಹಿಡಿಯುತ್ತೆ? ಎ. 360 ದಿನಗಳು, ಬಿ. 365 ದಿನಗಳು, ಸಿ. 24 ಗಂಟೆಗಳು, ಡಿ. 365.25 ದಿನಗಳು. ಉತ್ತರ ಡಿ. 365.25 ದಿನಗಳು. ಮೂರನೇ ಪ್ರಶ್ನೆ, ಗಾಳಿಯ ಮೂಲಕ ವ್ಯಾಪಿಸುವ ರೋಗಗಳು ಯಾವುದು? ಎ. ಶೀತ, ಬಿ. ಕಜ್ಜಿ, ಸಿ. ಕಾಲಾರ, ಡಿ. ಟೈಫಾಯ್ಡ್. ಉತ್ತರ ಎ. ಶೀತ. ನಾಲ್ಕನೇ ಪ್ರಶ್ನೆ, ಮನುಷ್ಯನ ಹೃದಯದ ಭಾರ ಎಷ್ಟು? ಎ. 600 ಗ್ರಾಂಗಳು, ಬಿ. 300 ಗ್ರಾಂಗಳು, ಸಿ. 450 ಗ್ರಾಂಗಳು, ಡಿ. 310 ಗ್ರಾಂಗಳು. ಉತ್ತರ ಡಿ. 310 ಗ್ರಾಂಗಳು. ಐದನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಎಷ್ಟು ಶೇಕಡ ನೀರು ಇರುತ್ತದೆ? ಎ. 60%, ಬಿ. 50%, ಸಿ. 40%, ಡಿ. 30%. ಉತ್ತರ ಎ. 60%. ಆರನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ. ಹದ್ದು, ಬಿ. ಗಿಡುಗ, ಸಿ. ಗಿಳಿ, ಡಿ. ನವಿಲು. ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಏಳನೇ ಪ್ರಶ್ನೆ, ಎಮ್ಮೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಎ. ನೇಪಾಳ, ಬಿ. ಭಾರತ, ಸಿ. ಶ್ರೀಲಂಕಾ, ಡಿ. ವಿಯೆಟ್ನಾಂ. ಉತ್ತರ ಡಿ. ವಿಯೆಟ್ನಾಂ. ಎಂಟನೇ ಪ್ರಶ್ನೆ, ಯಾವ ದೇಶದಲ್ಲಿ ಟೇಬಲ್ ಟೆನ್ನಿಸ್ ಅನ್ನು ಕಂಡು ಹಿಡಿಯಲಾಯಿತು? ಎ. ಇಂಗ್ಲೆಂಡ್, ಬಿ. ಚೀನಾ, ಸಿ. ಜಪಾನ್, ಡಿ. ಅಮೆರಿಕಾ. ಉತ್ತರ ಎ. ಇಂಗ್ಲೆಂಡ್. ಒಂಬತ್ತನೇ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚು ಅವಳಿ ಜವಳಿ ಮಕ್ಕಳು ಜನಿಸುತ್ತಾರೆ? ಎ. ನೈಜೀರಿಯಾ, ಬಿ. ಭಾರತ, ಸಿ. ಚೀನಾ, ಡಿ. ಅಮೆರಿಕಾ. ಉತ್ತರ ಎ. ನೈಜೀರಿಯಾ. ಹತ್ತನೇ ಪ್ರಶ್ನೆ, ಯಾವ ಪ್ರಾಣಿಯು ಒಂದು ವಾರ ನೀರಿಲ್ಲದೆ ಬದುಕಬಲ್ಲದು? ಎ. ನಾಯಿ, ಬಿ. ಬೆಕ್ಕು, ಸಿ. ಒಂಟೆ, ಡಿ. ಆನೆ. ಉತ್ತರ ಸಿ. ಒಂಟೆ. ಹನ್ನೊಂದನೇ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಹೊಟ್ಟೆ ತಂಪಾಗಿರುತ್ತದೆ? ಎ. ಸೇಬು, ಬಿ. ಕಲ್ಲಂಗಡಿ, ಸಿ. ಮಾವು, ಡಿ. ದ್ರಾಕ್ಷಿ. ಉತ್ತರ ಬಿ. ಕಲ್ಲಂಗಡಿ. ಹನ್ನೆರಡನೇ ಪ್ರಶ್ನೆ, ಭಾರತದ ಸ್ವರ್ಗ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಎ. ಜಮ್ಮು ಕಾಶ್ಮೀರ್, ಬಿ. ಹಿಮಾಚಲ ಪ್ರದೇಶ್, ಸಿ. ಉತ್ತರಾಖಂಡ, ಡಿ. ಸಿಕ್ಕಿಂ. ಉತ್ತರ ಎ. ಜಮ್ಮು ಮತ್ತು ಕಾಶ್ಮೀರ್. 13ನೇ ಪ್ರಶ್ನೆ, ಹಾವು ಸಾಮಾನ್ಯವಾಗಿ ಎಷ್ಟು ವರ್ಷ ಬದುಕುತ್ತದೆ? ಎ. 10 ವರ್ಷಗಳು, ಬಿ. 20 ವರ್ಷಗಳು, ಸಿ. 30 ವರ್ಷಗಳು,
ಡಿ 40 ವರ್ಷಗಳು. ಉತ್ತರ ಸಿ 30 ವರ್ಷಗಳು. 14ನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಮರಗಳನ್ನು ನೆಡುವ ದೇಶ ಯಾವುದು? ಎ ಚೀನಾ, ಬಿ ಭಾರತ, ಸಿ ಬ್ರೆಜಿಲ್, ಡಿ ಅಮೆರಿಕ. ಉತ್ತರ ಎ ಚೀನಾ. 15ನೇ ಪ್ರಶ್ನೆ, ಕುವೆತ್ ದೇಶದ ಕರೆನ್ಸಿ ಯಾವುದು? ಎ ರಿಯಾಲ್, ಬಿ ದಿನಾರ್, ಸಿ ರೂಪಾಯಿ, ಡಿ ಟಾಕಾ. ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. 16ನೇ ಪ್ರಶ್ನೆ, ಮ್ಯಾಗಿ ಯಾವ ದೇಶದ ಕಂಪನಿಯಾಗಿದೆ? ಎ ಭಾರತ, ಬಿ ಚೀನಾ, ಸಿ ನೇಪಾಳ್, ಡಿ ಸ್ವಿಟ್ಜರ್ಲ್ಯಾಂಡ್. ಉತ್ತರ ಡಿ ಸ್ವಿಟ್ಜರ್ಲ್ಯಾಂಡ್. 17ನೇ ಪ್ರಶ್ನೆ, ಎಷ್ಟು ಗಂಟೆಗಿಂತ ಕಡಿಮೆ ನಿದ್ರೆ ಮಾಡುವುದರಿಂದ ಜ್ಞಾಪಕ ಶಕ್ತಿ ದುರ್ಬಲಗೊಳ್ಳುತ್ತದೆ? ಎ 6 ಗಂಟೆ, ಬಿ 8 ಗಂಟೆ, ಸಿ 7 ಗಂಟೆ, ಡಿ 9 ಗಂಟೆ. ಉತ್ತರ ಬಿ 8 ಗಂಟೆ. 18ನೇ ಪ್ರಶ್ನೆ, ಹಣ್ಣು ತಿಂದ ತಕ್ಷಣ ಏನನ್ನು ಸೇವಿಸಿದರೆ ಡಯಾಬಿಟಿಸ್ ಮಧುಮೇಹ ಬರುತ್ತದೆ? ಎ ನೀರು, ಬಿ ಮಿಠಾಯಿ, ಸಿ ಕಾಫಿ, ಡಿ ಹಾಲು. ಉತ್ತರ ಎ ನೀರು. 19ನೇ ಪ್ರಶ್ನೆ, ಬೆಳಿಗ್ಗೆ ಎದ್ದ ತಕ್ಷಣ ಏನನ್ನು ಸೇವಿಸಿದರೆ ಮೆದುಳು ಚುರುಕಾಗುತ್ತದೆ? ಎ ಬಿಸಿ ನೀರು, ಬಿ ಹಾಲು, ಸಿ ಗ್ರೀನ್ ಟೀ, ಡಿ ಕಾಫಿ. ಉತ್ತರ ಎ ಬಿಸಿ ನೀರು. 20ನೇ ಪ್ರಶ್ನೆ, ಯಾವ ಪಾತ್ರೆಯಲ್ಲಿ ಹಾಲನ್ನು ಇಟ್ಟರೆ ಅದು ವಿಷವಾಗಿ ಬದಲಾಗುತ್ತದೆ? ಎ ತಾಮ್ರದ ಪಾತ್ರೆ, ಬಿ ಸ್ಟೀಲ್ ಪಾತ್ರೆ, ಸಿ ಕಬ್ಬಿಣದ ಪಾತ್ರೆ, ಡಿ ಗಾಜಿನ ಪಾತ್ರೆ. ಉತ್ತರ ಎ ತಾಮ್ರದ ಪಾತ್ರೆ. 21ನೇ ಪ್ರಶ್ನೆ, ಯಾವ ಪ್ರಾಣಿಯ ಕಣ್ಣುಗಳಲ್ಲಿ 3 ರೆಪ್ಪೆಗಳಿರುತ್ತವೆ? ಎ ಒಂಟೆ, ಬಿ ಹಸು, ಸಿ ಆನೆ, ಡಿ ಆಡು. ಉತ್ತರ ಎ ಒಂಟೆ. 22ನೇ ಪ್ರಶ್ನೆ, ಯಾವ ಪ್ರಾಣಿಯನ್ನು ಧ್ವನಿ ಇಲ್ಲದ ಪ್ರಾಣಿ ಎಂದು ಕರೆಯಲಾಗುತ್ತದೆ? ಎ ಕುದುರೆ, ಬಿ ಆನೆ, ಸಿ ಜಿಂಕೆ, ಡಿ ಜಿರಾಫೆ. ಉತ್ತರ ಡಿ ಜಿರಾಫೆ. 23ನೇ ಪ್ರಶ್ನೆ, ಯಾವ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡುವುದರಿಂದ ಧನ ಸಂಪತ್ತು ವೇಗವಾಗಿ ಹೆಚ್ಚುತ್ತದೆ? ಎ ಪೂರ್ವ ದಿಕ್ಕು, ಬಿ ಪಶ್ಚಿಮ ದಿಕ್ಕು, ಸಿ ಉತ್ತರ ದಿಕ್ಕು, ಡಿ ದಕ್ಷಿಣ ದಿಕ್ಕು. ಉತ್ತರ ಎ ಪೂರ್ವ ದಿಕ್ಕು. 24ನೇ ಪ್ರಶ್ನೆ, ಯಾವ ಹಣ್ಣನ್ನು ಬೇಸಿಗೆ ಹಣ್ಣುಗಳ ಮಿತ್ರ ಎಂದು ಕರೆಯಲಾಗುತ್ತದೆ? ಎ ಕಲ್ಲಂಗಡಿ, ಬಿ ಮಾವಿನ ಹಣ್ಣು, ಸಿ ಹಲಸಿನ ಹಣ್ಣು, ಡಿ ಲೀಚಿ ಹಣ್ಣು. ಉತ್ತರ ಎ ಕಲ್ಲಂಗಡಿ. 25ನೇ ಪ್ರಶ್ನೆ, ಯಾವ ದೇಶದ ಯುವಕರು 30 ವರ್ಷ ದಾಟುವ ಮುನ್ನ ಮದುವೆ ಆಗುವುದಿಲ್ಲ? ಎ ಭಾರತ, ಬಿ ಫ್ರಾನ್ಸ್, ಸಿ ಜರ್ಮನಿ, ಡಿ ಚೀನಾ.
ಉತ್ತರ ಸಿ ಜರ್ಮನಿ. 26ನೇ ಪ್ರಶ್ನೆ. ಬಾಳೆಹಣ್ಣು ತಿಂದ ನಂತರ ಯಾವ ಹಣ್ಣನ್ನು ಸೇವಿಸಿದರೆ ವಾಂತಿ ಅಥವಾ ತಲೆನೋವು ಬರುತ್ತದೆ? ಎ ಸೇಬು, ಬಿ ನೆಲ್ಲಿಕಾಯಿ, ಸಿ ದ್ರಾಕ್ಷಿ, ಡಿ ಸೀಬೆಹಣ್ಣು. ಉತ್ತರ ಸಿ ದ್ರಾಕ್ಷಿ. 27ನೇ ಪ್ರಶ್ನೆ. ಮೀನು ತಿಂದ ತಕ್ಷಣ ಹಾಲನ್ನು ಕುಡಿದರೆ ಏನಾಗಬಹುದು? ಎ ಅಸ್ತಮಾ, ಬಿ ಅಲರ್ಜಿ, ಸಿ ಹೃದಯಘಾತ, ಡಿ ಕಾಮಾಲೆ. ಉತ್ತರ ಬಿ ಅಲರ್ಜಿ. 28ನೇ ಪ್ರಶ್ನೆ. ಯಾವ ಹಣ್ಣನ್ನು ತಿಂದರೆ ಅಸಿಡಿಟಿ ಸಮಸ್ಯೆಯು ಕ್ಷಣಾರ್ಧದಲ್ಲಿ ಗುಣವಾಗುತ್ತದೆ? ಎ ಬಾಳೆಹಣ್ಣು, ಬಿ ಸೇಬು, ಸಿ ದಾಳಿಂಬೆ, ಡಿ ಕಲ್ಲಂಗಡಿ. ಉತ್ತರ ಎ ಬಾಳೆಹಣ್ಣು. 29ನೇ ಪ್ರಶ್ನೆ. ಯಾವ ತರಕಾರಿಯು ದೇಹದ ಮೂಳೆಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ? ಎ ಆಲೂಗಡ್ಡೆ, ಬಿ ಎಲೆಕೋಸು, ಸಿ ಬೆಂಡೆಕಾಯಿ, ಡಿ ಕ್ಯಾರೆಟ್. ಉತ್ತರ ಬಿ ಎಲೆಕೋಸು. 30ನೇ ಪ್ರಶ್ನೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣು ಹೆಚ್ಚು ತಿಂದರೆ ಹೃದಯ ಹಾಳಾಗುತ್ತದೆ? ಎ ಬಾಳೆಹಣ್ಣು, ಬಿ ಕಿತ್ತಾಳೆ, ಸಿ ಸೀಬೆಹಣ್ಣು, ಡಿ ಪಪ್ಪಾಯಿ. ಉತ್ತರ ಎ ಬಾಳೆಹಣ್ಣು.